ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲೇ ನಾವು ಈಸಿಯಾಗಿ ಬನ್ನನ್ನು ಮಾಡ್ಕೊಬೋದು. ನಾರ್ಮಲಾಗಿ ಬೇಕ್ರಿಲೆಲ್ಲ ಸಿಗುತ್ತಲ್ವ ಬನ್ನು, ಸೇಮ್ ಅದೇ ಥರ ಇರುತ್ತೆ. ಟೇಸ್ಟ್ ಮಾತ್ರ ಸೇಮ್ ಅದೇ ಥರ ಇರುತ್ತೆ. ಹಾಗೆಯೇ ನೋಡೋಕ್ಕೂ ಕೂಡ ಅದೇ ಥರ ಇದೆ. ಓವನ್ ಇಲ್ಲದೇ ಮಾಡ್ತಿರೋದು, ಹಾಗೆಯೇ ಮೈದಾ ಯೂಸ್ ಮಾಡ್ತಿಲ್ಲ, ಗೋಧಿ ಹಿಟ್ಟಲ್ಲೇ ಮಾಡಿರೋದು. ಹಾಗಾಗಿ ಒಳಗೆ ಕಲರ್ ಚೇಂಜ್ ಆಗಿದೆ. ನಾವು ನಾರ್ಮಲಾಗಿ ಮೈದಾದಲ್ಲಿ ಮಾಡಿದ್ರೆ ವೈಟಾಗಿ ನಾರ್ಮಲಾಗಿ ಬೇಕ್ರಿಯಲ್ಲಿ ಸಿಗೋ ಥರನೇ ಇರುತ್ತೆ. ನಾವು ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಚೇಂಜ್ ಆಗಿದೆ ಕಲರ್ ಅಷ್ಟೇ. ನೀವು ಬೇಕಿದ್ರೆ ಮೈದಾ ಯೂಸ್ ಮಾಡ್ಕೊಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನೋಡೋಕ್ಕೂ ಕೂಡ ಅದೇ ಥರ ಇದೆ, ಹಾಗೆಯೇ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ. ನಾನು ಕೂಡ ಪರ್ಫೆಕ್ಟಾಗಿ ಅಳತೆ ಪ್ರಕಾರ ಹೇಳ್ಕೊಡ್ತೀನಿ, ಹಾಗೆ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ ಏನು ಮಾಡಬಾರ್ದು ಅಂತ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ 2 ಸ್ಪೂನ್ ಆಗುವಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಮೈದಾ ಬದಲು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿರೋದು, ಬಟ್ ಈ ಪೇಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಮಾತ್ರ ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಬೋದು. 2 ಸ್ಪೂನ್ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹಾಲು ನೀವು ನೋಡಿ ಹಾಕ್ಕೊಬೇಕಾಗುತ್ತೆ. ಗೊತ್ತಾಗುತ್ತೆ ನೀವು ಮಿಕ್ಸ್ ಮಾಡುವಾಗ ಇದು ಪೇಸ್ಟ್ ರೀತಿಯಾಗಿ ಬರಬೇಕು. ಇವಾಗ ತೋರಿಸ್ತಿದ್ದೀನಿ ನೋಡಿ, ಈ ಥರ ಪೇಸ್ಟ್ ರೀತಿಯಲ್ಲಿ ಇದು ಬರಬೇಕು. ಒಂದೇ ಸಲ ಜಾಸ್ತಿ ಹಾಲು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೂ ಒಂದು ಬೌಲಿಗೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಬಿಸಿ ನೀರು ಅಲ್ಲ, ತಣ್ಣೀರು ಅಲ್ಲ, ನಾರ್ಮಲಾಗಿ ಬೆಚ್ಚಗಿರುತ್ತಲ್ವ ಆ ನೀರನ್ನೇ ಹಾಕ್ಕೊಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಉಪ್ಪು. ನಾನು ಯಾವ ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅದೇ ಅಳತೆಗೆ ತೊಗೊಂಡಿದ್ದೀನಿ. ಅದರಲ್ಲಿ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ, 3/4 ಸ್ಪೂನ್ ಆಗೋಷ್ಟು ಈಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಅದು ಸ್ವಲ್ಪ ಆ್ಯಕ್ಟಿವೇಟ್ ಆಗಬೇಕು. ಇವಾಗ ನೋಡಿ ಇದು ಆ್ಯಕ್ಟಿವೇಟ್ ಆಗಿದೆ. ಇವಾಗ ಅದಕ್ಕೆ ಯಾವ ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೆ ನೋಡಿ, ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೈದಾ ಯೂಸ್ ಮಾಡ್ತಿಲ್ಲ, ನಾನು ಗೋಧಿ ಹಿಟ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಫಸ್ಟಿಗೂ ಕೂಡ ಮೈದಾ ಬದಲು ಗೋಧಿ ಹಿಟ್ಟನ್ನ ಹಾಕ್ಕೊಬೋದು. ಇವಾಗ ಗೋಧಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ನಾವು ಫಸ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೈದಾ ಪೇಸ್ಟು, ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಕ್ಕೊಬೇಕು. ಇವಾಗ ಈ ಪೇಸ್ಟನ್ನು ಕೂಡ ಪೂರ್ತಿಯಾಗಿ ಅದಕ್ಕೇ ಹಾಕ್ಕೊಬೇಕು. ಇವಾಗ ಅದಕ್ಕೆ ಒಂದು ಅರ್ಧ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಮೊದಲಿಗೆ, ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಇದನ್ನು ಹಾಕ್ಕೊಂಡ್ರೆ ಬನ್ನು ಪರ್ಫೆಕ್ಟಾಗೆ ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಒಂದು ಅರ್ಧ ಆಲೂಗೆಡ್ಡೆನ ಬೇಯಿಸ್ಕೊಂಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಮಾತ್ರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಆಲೂಗೆಡ್ಡೆ ಹಾಕಿದ್ರೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಬಿಟ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋಕ್ಕಿಲ್ಲ, ನೀರಾಗಲಿ ಏನಾಗಲಿ ಹಾಕೋಕ್ಕಿಲ್ಲ. ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಕೈಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ, ಇಲ್ಲ ಕ್ರ್ಯಾಕ್ ಬರುತ್ತೆ. ನಾನು ಇದನ್ನೇ ಹೇಳಬೇಕಂತ ಅಂದ್ಕೊಂಡಿದ್ದು. ಅಂದರೆ ಚೆನ್ನಾಗಿ ನಾದ್ಕೊಬೇಕು, ಆವಾಗ ಪರ್ಫೆಕ್ಟಾಗಿ ಬರೋದು ಇದು. ನಾವು ಅದನ್ನು ಮಿಕ್ಸ್ ಮಾಡಿ 1 ಗಂಟೆ ಎತ್ತಿಟ್ಕೊಬೇಕು. ಇವಾಗ ನೋಡಿ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಬಿಟ್ಟು 1 ಗಂಟೆ ಸೈಡಲ್ಲಿ ಇಟ್ಕೊಬೇಕು. ಅದಾದಮೇಲೆ ಮತ್ತೆ ಇವಾಗ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ನಾದ್ಕೊಬೇಕು. ಇದಕ್ಕೆ ಬೇಕಾಗಿರೋದು ಫಸ್ಟಿಗೆ ಟೈಮ್. ನಿಧಾನವಾಗಿ ತಾಳ್ಮೆಯಿಂದ ಇದನ್ನು ಮಾಡಿದ್ರೆ ಪರ್ಫೆಕ್ಟಾಗೇ ಬರುತ್ತೆ. ಇವಾಗ ನಾನು ಅದನ್ನು ಮಿಕ್ಸ್ ಮಾಡಿ 1 ಗಂಟೆ ಎತ್ತಿಡಬೇಕು. ಕೆಲವರಿಗೆ ಟೈಮ್ ಇರೋದಿಲ್ಲ, ಹಾಗಾಗಿ ಹಾಗೆ ಮಾಡಿಬಿಡ್ತೀರ, ಆವಾಗ ಸರಿಯಾಗಿ ಬರಲ್ಲ. 1 ಗಂಟೆ ಆವಾಗ ಎತ್ತಿಡಲೇಬೇಕು. ಟೈಮ್ ಎಷ್ಟು ನಾವು ಇದನ್ನು ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ನಾನು ಬೆಣ್ಣೆನ ಹಚ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಂಡು ಇವಾಗ ಮತ್ತೆ 1 ಗಂಟೆ ಎತ್ತಿಡ್ತಾ ಇದ್ದೀನಿ. ಇವಾಗ 1 ಗಂಟೆ ಆದಮೇಲೆ ಈ ಥರ ಥರ ಮಾಡ್ಕೊಬೇಕಾಗುತ್ತೆ. ಈ ಟಿಪ್ನ ನೀವು ಫಾಲೋ ಮಾಡಲೇಬೇಕು, ಆವಾಗಲೇ ಇದು ಪರ್ಫೆಕ್ಟಾಗಿ ಬರೋದು. ಮೊದಲಿಗೂ 1 ಗಂಟೆ ಎತ್ತಿಟ್ಟಿದ್ದೆ, ಆಮೇಲೆ 1 ಗಂಟೆ ಎತ್ತಿಟ್ಟಿದ್ದೆ. ಅದಾದಮೇಲೆ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಬಿಟ್ಟು ಇವಾಗ ಒಂದು ಪ್ಲೇಟಿಗೆ ಮತ್ತೆ ಬೆಣ್ಣೆನ ಹಚ್ಕೊಂಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೀನಿ. ಬನ್ ಶೇಪಲ್ಲಿ ಹೇಗೆ ಮಾಡಿದೆ ಅಂತ ನೀವೇ ನೋಡಿದಲ್ವ ವೀಡಿಯೋನ. ಕ್ಲೀನಾಗಿ ನಾದ್ಕೊಂಬಿಟ್ಟು ರೌಂಡ್ ಮಾಡ್ಕೊಬೇಕು. ಈ ಥರ ರೌಂಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಕಾಟನ್ ಟವಲ್ನ ಹಾಕ್ಕೊಂಡು ಮತ್ತೆ 1 ಗಂಟೆ ಎತ್ತಿಟ್ಟಿದ್ದೀನಿ. ಇದು 3 ಗಂಟೆ ಇದೇ ಥರ ಎತ್ತಿಟ್ಕೊಂಡಿದ್ದೀನಿ ನಾನು, ಆವಾಗಲೇ ಇದು ಪರ್ಫೆಕ್ಟಾಗಿ ಬರೋದು. ಇವಾಗ 1 ಗಂಟೆ ಆದಮೇಲೆ ಇದ್ರ ಮೇಲೆ ಸ್ವಲ್ಪ ಹಾಲನ್ನು ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಎಗ್ಗೆಲ್ಲೋ ಕೂಡ ಇದರ ಮೇಲೆ ಬ್ರಷ್ ಮಾಡ್ಕೊಬೋದು. ನಾನು ಇಲ್ಲಿ ಹಾಲನ್ನೇ ಬ್ರಷ್ ಮಾಡ್ಕೊಂಡಿದ್ದೀನಿ, ಬೇಕಿದ್ರೆ ನೀವು ಎಗ್ ಕೂಡ ಮಾಡ್ಕೊಬೋದು. ಅದಾದಮೇಲೆ ನಾನು 2 ಬನ್ನಿಗೆ ಮಾತ್ರ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬರ್ಗರ್ ಬನ್ ಥರ ಮಾಡೋಣ ಅಂದ್ಬಿಟ್ಟು 2 ಬನ್ನಿಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನೆರಡು ಹಾಗೆ ನಾರ್ಮಲಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಒಂದು ಅಗಲ ಪಾತ್ರೆ ಇಟ್ಬಿಟ್ಟು ಅದರ ಮೇಲೆ ಒಂದು ಬೌಲನ್ನು ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಬೇಕಾಗುತ್ತೆ.
ನೀವು ತೆಕ್ಕೊಂಡು ಕೂಡ ನೋಡ್ಕೊಬೋದು ಆಗಿದೆಯಾ ಇಲ್ವಾ ಅಂತ. ಆದರೆ ತುಂಬ ಸಲ ತೆಗಿಯಕ್ಕೆ ಹೋಗ್ಬೇಡಿ, ಒಂದೊಂದು ಸಲ ತೆಗಿಬೋದು ಅಷ್ಟೇ. ಅದಾದಮೇಲೆ ಅದನ್ನು ತೆಕ್ಕೊಂಡಿದ್ದ ತಕ್ಷಣವೇ ಅದ್ರ ಮೇಲೆ ಬೆಣ್ಣೆನ ಹಚ್ಕೊಬೇಕು ಬಿಸಿ ಇದ್ದಾಗಲೇ. ಬನ್ ತೆಗೆದ ತಕ್ಷಣ ಬಿಸಿ ಇದ್ದಾಗಲೇ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಚ್ಕೊಂಡ್ರೆ ಆಯಿತು. ಬನ್ ರೆಡಿನೇ ಆಗೋಯ್ತು. ಬಿಸಿ ಇದ್ದಾಗ ಬೆಣ್ಣೆನ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಇದು ಫುಲ್ಲು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಆಮೇಲೆ ಬನ್ನು ಪರ್ಫೆಕ್ಟ್ ಆಗೋದು. ಒಂದು ಕಾಟನ್ ಟವಲ್ನ ಮೇಲೆ ಹಾಕ್ಬಿಡಿ. ಪರ್ಫೆಕ್ಟಾಗಿ ಒಂದು ಅರ್ಧ ಗಂಟೆ ಆದಮೇಲೆ ತೆಕ್ಕೊಂಡ್ರೆ ಆಯಿತು. ಬನ್ ರೆಡಿನೇ ಆಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.